ಸೊ ಹೆಣ್ಣುಮಕ್ಕಳ ಇನ್ವಾಲ್ವ್ಮೆಂಟ್ ಇನ್ ಟುಡೇಸ್ ಸೊಸೈಟಿ, ಸ್ಕಿಲ್ಸಲ್ಲಾಗಿರಬಹುದು, ಅದು ಸಂಗೀತದಲ್ಲಾಗಿರ್ಬೋದು, ಡಾನ್ಸ್ ಅಥವಾ ರಂಗಭೂಮಿ, ಯಾವುದೇ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳ ಇನ್ವಾಲ್ವ್ಮೆಂಟ್ ಹಿಂದಿನ ಡೆಕೇಡ್ಗಿಂತ ಈಗೇನು ಬದಲಾವಣೆ ಆಗಿದೆ ಅಂತ ಹೇಳ್ತೀರಿ? ಇವಾಗ ನಾವು ಹೇಳ್ದಂಗೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನಂಗೆ ಹೆಣ್ಮಕ್ಳು ಇನ್ವಾಲ್ವ್ಮೆಂಟ್ ಎಲ್ಲ ಸೆಕ್ಟರಲ್ಲೂ ತುಂಬ ಇದೆ. ಕಮಿಂಗ್ ಟು ಎಜುಕೇಷನ್, ನೀವು ಪ್ರತಿಯೊಂದು ಸ್ಕೂಲಲ್ಲೂ ಸಂಸ್ಥೆ ನಡೆಸ್ತಾರೆ ಅವ್ರ ಹೆಣ್ಮಕ್ಳು. ಟೀಚರ್ಸ್ ಆರ್ ವಿಮೆನ್ ಆ್ಯಂಡ್ ತುಂಬ ಅಕೌಂಟೆಂಟು ಆ ಥರ ಸೆಕ್ಟರ್ಸ್, ಆಪ್ರೇಷನಲ್ ಸೆಕ್ಟರ್ಸಲ್ಲೂ ತುಂಬ ವಿಮೆನ್ ಇದ್ದಾರೆ. ಸೊ ವಿಮೆನ್ ಆರ್ ಗೆಟಿಂಗ್ ವೆರಿ ಎಂಪವರ್ಡ್. ದೇ ಆರ್ ಕಮ್ಮಿಂಗ್ ಔಟ್, ದೇ ಆರ್ ಬಿಕಮಿಂಗ್ ಆಂಟರ್ಪ್ರಿನರ್ಸ್. ಅವರೇ ಒಂದು ಸಣ್ಣ ಸಂಸ್ಥೆ ನಡೆಸ್ತಾ ಇರ್ತಾರೆ, ತುಂಬ ಜನ ಕೆಲಸ ಕೊಡ್ತಾರೆ. ವಿಮೆನ್ ಆರ್ ಬೆಟರ್ ಮ್ಯಾನೇಜರ್ಸ್, ವಿಮೆನ್ ಆರ್ ಬೆಟರ್ ಲೀಡರ್ಸ್, ವಿಮೆನ್ ಆರ್ ಲೆಸ್ ಇನ್ವಾಲ್ವ್ಡ್ ಇನ್ ಕರಪ್ಷನ್, ವಿಮೆನ್ ಆರ್ ಬೆಟರ್ ಎಕನಾಮಿಸ್ಟ್. ಸೊ ಇವತ್ತಿಂದು ತುಂಬ ಆಪರ್ಚುನಿಟೀಸ್ ವುಮೆನ್ ಲೀಡ್ ಮಾಡ್ತಿದ್ದಾರೆ. ಎಷ್ಟೊಂದು ಸಂಸ್ಥೆ ನೀವು ನೋಡ್ತಾ ಇರ್ಬೋದು, ವುಮೆನ್ ನಡೆಸ್ತಾ ಇದ್ದಾರೆ. ದೇರ್ ಸೋ ಮೆನಿ ಪೀಪಲ್ ಇನ್ ದ ಮೀಡಿಯಾ ಟುಡೇ who are doing a very successful job. Artists are there. Women are always empowered. ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಷ್ಟೆ.